ಜನತಾದಳದಿಂದ ಗೆದ್ದಂತವರು ಈ ಕ್ಷೇತ್ರವನ್ನು ಕಡೆಗಣನೆ ಮಾಡಿ ದುಡ್ಡಿಗಾಗಿ ಬೇರೆ ಪಕ್ಷಕ್ಕೆ ಹೋದ್ರು ನಾವು ನೋಡಿದ್ವಿ. ದುರಾಂಕಾರಿಗಳಿಗೆ ನೀವು ಹೊರಗೆ ಕಳಿಸಿದ್ದೀರಿ, ಸೇವಕರಿಗೆ ಒಳಗಿಟ್ಕೊಂಡಿದ್ರಿ. ನೇಮಿರಾಜ್ ನಾಯಕರ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ. ನೇಮಿರಾಜ್ ನಾಯಕರು ಜನತಾದಳದಿಂದ ಶಾಸಕರಾಗಿದ್ದೇ ಒಂದು ವಿಸ್ಮಯ. ನಾನು ಈ ಪಕ್ಷದಲ್ಲಿ ಸುಮಾರು 25 ವರ್ಷದಿಂದ ಇದ್ದೀನಿ. ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ ಹರಿಹರದಲ್ಲಿ, ಆ ದಾವಣಗೆರೆ ಜಿಲ್ಲೆನಲ್ಲಿ. ನೇಮಿರಾಜ್ ನಾಯಕರಿಗೆ ಈ ಹಿಂದೆ ಇದ್ದ ಪಕ್ಷ ಅವರಿಗೆ ಸೀಟ್ ಕೊಡಲಿಲ್ಲ, ದುಡಿದ್ರು, ಅನ್ಯಾಯ ಮಾಡಿದ್ರು. ಅವತ್ತಿನ ದಿವಸ ಮೃತ್ಯುಂಜಯನ್ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೆ. ನೋಡಪ್ಪ, ನೇಮಿರಾಜ್ ನಾಯಕರಿಗೆ ಅನ್ಯಾಯ ಆಗ್ತಾ ಇದೆ, ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ರೆ ಜನತಾದಳದಿಂದ ಮಾತ್ರ ಸಾಧ್ಯ, ಇಲ್ಲಿ ನಿಂತ್ರೆ ಅವ್ರು ಗೆಲ್ತಾರೆ, ಅವ್ರಿಗೆ ಸೀಟ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಸೀಟ್ ಕೊಡಿಸ್ತವನು ನಾನು. ಜನತಾದಳದಿಂದ ಗೆದ್ದಂತವರು ಈ ಕ್ಷೇತ್ರವನ್ನು ಕಡೆಗಣನೆ ಮಾಡಿ ದುಡ್ಡಿಗಾಗಿ ಬೇರೆ ಪಕ್ಷಕ್ಕೆ ಹೋದ್ರು ನಾವು ನೋಡಿದ್ವಿ. ಮೋಸ ಮಾಡಿದ್ರು. ತುತ್ತು ಅನ್ನ ಕೊಟ್ಟವರಿಗೆ, ಬೆಳೆಸಿದಂತ ಪಕ್ಷಕ್ಕೆ ಕೈ ಹಿಡಿದಂತ ನಾಯಕರಿಗೆ ಮೋಸ ಮಾಡಿದ್ರೆ ಖಂಡಿತವಾಗಿ ರಾಜಕಾರಣದಲ್ಲಿ ಮೇಲ್ ಬರಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ನೇಮಿರಾಜ್ ನಾಯಕರ ನಾಮಿನೇಷನ್ ನೋಡಿದ್ವಿ, ಅದ್ಭುತ. ದುಡ್ಡು ಕೊಡ್ಲಿಲ್ಲ, ಏನೂ ಇಲ್ಲ, ಜನ ಸಾಗರ ಬಂದು ಅವತ್ತು ನಾಮಿನೇಷನ್ ಹಾಕಿದ್ದು. ನಾನ್ ಸೀಟ್ ಕೊಡಿಸ್ದವ್ ನಾನ್ ಸೋತೆ, ಇವ್ರ ಸೀಟ್ ತಗೊಂಡವ್ರು ನಾನ್ ಕೊಡಿಸ್ದವ್ರು ಗೆದ್ದು ಬಿಟ್ರು ಹೋಗತ್ಲ. ನೇಮಿರಾಜ್ ನಾಯಕ್ ಒಳ್ಳೆಯವರೇ ಪಾಪ, ನಾನು ನೋಡ್ತೀನಲ್ಲ, ಹಿರಿಯರು ಅನ್ನಂಗಿಲ್ಲ, ಕಿರಿಯರು ಅನ್ನಂಗಿಲ್ಲ, ಅಣ್ಣ ಅಂದೆ ಮಾತಾಡದೆ ಅವ್ರ ಬಾಯಿ ತೆಗೆಯೋದಿಲ್ಲ. ಇಂಥವ್ರು ಬೇಕ್ರಿ ರಾಜಕಾರಣದಲ್ಲಿ. ದುರಾಂಕಾರಿಗಳಿಗೆ ನೀವು ಹೊರಗೆ ಕಳಿಸಿದ್ದೀರಿ, ಸೇವಕರಿಗೆ ಒಳಗಿಟ್ಕೊಂಡಿದ್ದೀರಿ. ಒಳ್ಳೆಯವರಿದ್ದಾರೆ, ಮುಂದೆ ಈ ಕ್ಷೇತ್ರದ ಅಭಿವೃದ್ಧಿ ಖಂಡಿತವಾಗಿ ಆಗತ್ತೆ. ಮೃತ್ಯುಂಜಯ ಈ ಹಗರಿಬೊಮ್ಮನಹಳ್ಳಿನಲ್ಲಿ ಏನು ಮುನ್ಸಿಪಾಲಿಟಿ ಮೆಂಬರ್ ಆಗಿ ಕೆಲಸ ಮಾಡಿದ್ದಾನೆ, ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ನೇಮಿರಾಜ್ ನಾಯಕರು, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ಕುಮಾರಣ್ಣವರು ಆಶೀರ್ವಾದ ಮಾಡಿದ್ದಾರೆ. ಅವನು ಏನು ಭಾಷಣ ಮಾಡಿದ್ ನೋಡಿದ್ರೆ MLA ಗಿಂತ ಬಹಳ ಭಾಷಣ ಮಾಡಿಬಿಟ್ಟ ಅವನು. ಇನ್ನು ಟೈಮ್ ಇದೆ. ಈ ಭಾಗದಲ್ಲಿ ಏನು ಹಡಗಲಿನಲ್ಲಿ ನಮ್ಮ ಪಕ್ಷ ಇತ್ತು, ಹರಪನಹಳ್ಳಿನಲ್ಲಿ ಪಕ್ಷ ಇತ್ತು, ಇಲ್ಲಿ ನಮ್ಮ ಪಕ್ಷ ಇತ್ತು. ಆದರೆ ನಾಯಕತ್ವದ ಕೊರತೆಯಿಂದ ಇಲ್ಲಿ ನಮ್ಮ ಪಕ್ಷಕ್ಕೆ ಸ್ವಲ್ಪ ತೊಂದರೆ ಆಗಿತ್ತು. ಈಗ ಮತ್ತೆ ಜೋಡೆತ್ತು ರೆಡಿ ಆಗಿದ್ದಾವೆ. ಏನು ನೇಮಿರಾಜ್ ನಾಯಕರು ಮತ್ತು ಮುತ್ತು ಇವ್ರ ಸಾರಥ್ಯದಲ್ಲಿ ಈ ಜಿಲ್ಲೆನಲ್ಲಿ ನಾಲ್ಕು ಕ್ಷೇತ್ರವನ್ನ ಗೆಲ್ತಾರೆ ಅನ್ನೋ ನಂಬಿಕೆ ನನಗಿದೆ. ಖಂಡಿತ ನಾವು ನಿಮಗೆ ಸಹಕಾರಕ್ಕೆ ಇರ್ತೇವೆ. ಮೃತ್ಯುಂಜಯ ಒಬ್ಬ ಯುವಕ, ಈ ಸಮಾಜದಲ್ಲಿ ಯುವಕರಿಗೆ ಅವಕಾಶ ಇದೆ. ಹಾಗಾಗಿ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಮೃತ್ಯುಂಜಯ ಚೆನ್ನಾಗಿ ಬೆಳೀಲಿ, ನನ್ನ ಸಹಕಾರ ಸದಾ ಇರ್ತದೆ. ನೇಮಿರಾಜ್ ನಾಯಕರು ಮುಂದೆ ಮತ್ತೆ ಗೆಲ್ತಾರೆ, ಮುಂದೆ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಂತ್ರಿ ಆಗ್ತಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು 3 ಬಾರಿ ಸೋತಿದ್ದಾರೆ. ಸೋತ್ರು ಕೂಡ ಎದೆಗುಂದದೆ ಈ ಪಕ್ಷ ಕಟ್ಟಬೇಕು, ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡಬೇಕು, ಮಾಡಿ ಈ ಜನತಾದಳ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತೇಳಿ ಅವಿರತವಾಗಿ ದುಡಿತಾ ಇದ್ದಾರೆ. ಇಂಥವರಿಂದ ಖಂಡಿತ ನಮ್ಮ ಪಕ್ಷ ಬೆಳಿಲಿಕ್ಕೆ ಸಾಧ್ಯ. ನಿಖಿಲ್ ಕುಮಾರಸ್ವಾಮಿ ಅವರು ಬಂದದ್ದು ನನಗೆ ಸಂತೋಷ ಆಗಿದೆ. ಈಗ ಮತ್ತೆ ಕೊಪ್ಪಳಕ್ಕೆ ಹೋಗ್ಬೇಕು, ಕೊಪ್ಪಳದಲ್ಲಿ ಕಾರ್ಯಕ್ರಮ ಮುಗಿಸಿ ಮತ್ತೆ ಟಿಪ್ಟೂರಿಗೆ ಬರಬೇಕು. ನಿಜವಾಗ್ಲೂ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಿಖಿಲ್ ಕುಮಾರಸ್ವಾಮಿ ಅವರೇ ಪ್ರಾರಂಭ ಮಾಡಿದ್ದು. ಹಾಸನದಲ್ಲಿ 2 ಲಕ್ಷ ಜನ ಸೇರಿದ್ವಿ. ಎಂಥ ಕಾರ್ಯಕ್ರಮ! ನಿನ್ನೆ ಬಿಜಾಪುರದಲ್ಲಿ ಕಾರ್ಯಕ್ರಮ ಆಯಿತು. ತದನಂತರದಲ್ಲಿ ಇಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದೀರಿ. ಶಾಸಕರು ಬಹಳ ಉತ್ತಮವಾಗಿದ್ದಾರೆ, ಕ್ರಿಯಾಶೀಲರಾಗಿದ್ದಾರೆ. ಅವ್ರ ಜೊತೆ ಮೃತ್ಯುಂಜಯನ್ ಕೂಡ ಕ್ರಿಯಾಶೀಲನಾಗಿ ಕೆಲಸ ಮಾಡ್ತಾನೆ ಅನ್ನೋ ವಿಶ್ವಾಸ ನನಗಿದೆ. ಖಂಡಿತವಾಗಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಸರ್ಕಾರ, ಕುಮಾರಣ್ಣವರ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಬರುತ್ತದೆ. ರೈತರ ಪರ ಸರ್ಕಾರ ರಾಜ್ಯದಲ್ಲಿ ಬರ್ತದೆ, ಜನಸಾಮಾನ್ಯರ ಸರ್ಕಾರ ರಾಜ್ಯದಲ್ಲಿ ಬರ್ತದೆ. ಜನರ ಒಟ್ಟಿಗೆ ಜನತಾದಳ ಇರ್ತದೆ ಅನ್ನೋದನ್ನು